ಇಂಟೆಲಿಜೆನ್ಸ್ ಬ್ಯೂರೋನವರು, ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್, ಭಾರತ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ MTS ಅಂತ ಕರೀತಾರೆ. ಇದಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ 362 ಹುದ್ದೆಗಳಿದೆ. ಇದಕ್ಕೆ ನೀವು ಅರ್ಹರಿದ್ದರೆ ಕೂಡಲೇ ಅರ್ಜಿ ಸಲ್ಲಿಸಿ. ಬನ್ನಿ, ಇನ್ನು ಕೆಲವೇ ನಿಮಿಷದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಈ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು IM for Career ಚಾನಲ್. ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಸಿಗುತ್ತೆ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಬಹಳ ಮುಖ್ಯವಾಗಿ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅನ್ನೋದನ್ನ ನೋಡಿದ್ರೆ ಇದಕ್ಕೆ ಡಿಸೆಂಬರ್ 14, 2025 ಲಾಸ್ಟ್ ಡೇಟ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅರ್ಹರಿರುವವರು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಇಲ್ಲಿ ಎಜುಕೇಷನ್ಗೆ ಬಂದಾಗ ಯಾರೇ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಲಿ, ಅಂದರೆ 10th ಪಾಸ್ ಆಗಿರೋರು ಎಲ್ಲರೂ ಕೂಡ ಇದಕ್ಕೆ ಅರ್ಹರಿದ್ದೀರಿ. ಅವರು ಅದಕ್ಕಿಂತ ಹೆಚ್ಚಿನದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಿಲ್ಲ. ಇನ್ನು ನಾವು ಇದರ ಸಂಬಳ ಎಷ್ಟಿರುತ್ತೆ ಅನ್ನೋದನ್ನು ನೋಡೋಣ. ಸಂಬಳಕ್ಕೆ ಬಂದಾಗ 18,000ದಿಂದ ಶುರುವಾಗುತ್ತೆ. ಇದು ಬೇಸಿಕ್ ಪೇ. ಇದು ಬೇಸಿಕ್ ಪೇಗೆ HRA DA ಎಲ್ಲ ಸೇರಿದ್ರೆ ತುಂಬ ಚೆನ್ನಾಗಿ ಸಂಬಳ ಬರುತ್ತೆ. 10th ಪಾಸ್ ಆಗಿರೋರಿಗೆ ಇದು ಬಹಳ ಅನುಕೂಲ ಆಗುವಂಥದ್ದು. ವಯಸ್ಸಿಗೆ ಬಂದಾಗ 18ರಿಂದ 25 ವರ್ಷ ಅಂತಿದ್ದಾರೆ. ಇನ್ನು ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ SC ST EWS ಮತ್ತೊಂದು ಮಗದೊಂದು ಅಂತ ಬಂದಾಗ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದು ಭಾರತ ಸರ್ಕಾರದಾಗಿರೋದ್ರಿಂದ ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ಲಿಂಕಲ್ಲಿ ನೀವು ನೋಡ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ನೋಡಬೇಕಾಗತ್ತೆ. ಇನ್ನು 2 ನಿಮಿಷದಲ್ಲಿ ನಾನು ಅದೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ತೇನೆ. ಎಕ್ಸಾಮಿನೇಷನ್ 2 ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. ಮೊದಲನೇ ಹಂತಕ್ಕೆ Tier 1 ಅಂತ ಕರೀತಾರೆ. ಇಲ್ಲಿ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನ್ಯೂಮರಿಕಲ್, ಅನಲಿಟಿಕಲ್, ಲಾಜಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗು, ಇಂಗ್ಲೀಷ್ ಲ್ಯಾಂಗ್ವೇಜು ಇಷ್ಟರ ಬಗ್ಗೆ ಅವರು 1 ಗಂಟೆಯ ಟೆಸ್ಟ್ ಮಾಡ್ತಾರೆ. ನಿಮಗೆ ಅಲ್ಲಿ 100 ಅಂಕಗಳನ್ನು ಇಟ್ಟಿರ್ತಾರೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡಿಲೇಬೇಕು. ಈ Tier 1 ಮೊದಲನೇ ಹಂತದಲ್ಲಿ ಪಾಸ್ ಆದವ್ರಿಗೆ Tier 2 ಅಂತ 2ನೇ ಹಂತದಲ್ಲಿ ಇಲ್ಲಿ ಏನಾಗುತ್ತೆ, ಇಲ್ಲೂ 1 ಗಂಟೆ 100 ಅಂಕಗಳ ಪರೀಕ್ಷೆ ಆಗಿರುತ್ತೆ. ಆದರೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತಾರೆ. ಅಂದರೆ ಬರೆಯುವಂಥದ್ದು ಡಿಸ್ಕ್ರಿಪ್ಟಿವ್ ಆಗಿ ವಿವರಣಾತ್ಮಕವಾಗಿ ನೀವು ಹೇಳುವಂಥದ್ದು ಇರುತ್ತೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇವುಗಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಕೆಲಸ ನಿಮ್ಮದಾಗತ್ತೆ ಅನ್ನೋದು ನಮ್ಮ ಭಾವನೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ, ಬೆಳಗಾವಿ 5 ಕಡೆ ನಾವು ಮಾಡ್ತಾ ಇದ್ದೀವಿ. ನಿಮಗೆ ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿರುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಿಮಗೆ ಎಲ್ಲ ಲಿಂಕ್ಗಳು ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಲ್ವಾ? ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕ್ ಮುಖೇನ ವಿಡಿಯೋ ನೋಡಿದಾಗ ವಿಡಿಯೋ ಕೆಳಗಡೆ ನಿಮಗೆ ಟೈಟಲ್ಸ್ ಇರುತ್ತೆ. ಅದಾದ ಮೇಲೆ ಕೆಳಗಡೆ ಮೋರ್ ಅನ್ನೋದಿರುತ್ತೆ. ಅಲ್ಲಿ ಪ್ಲಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕಲ್ಲಿ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಂತ ಹೇಳ್ತೀವಿ. ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋದಾಗ ಅಡ್ವರ್ಟೈಸ್ಮೆಂಟ್ ಲಿಂಕನ್ನು ಕನಿಷ್ಠ 2 ಬಾರಿ ಆದರೂ ಓದಬೇಕು. ಯಾಕೆ ಓದಬೇಕು ಅನ್ನೋದಾದರೆ ಸೆಲೆಕ್ಷನ್ ಪ್ರೋಸೆಸ್ಸು, ರಿಸರ್ವೇಷನ್ಸ್ ಬಗ್ಗೆ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಇನ್ನು ಹಲವು ವಿಚಾರಗಳು ಅಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ನ 2 ಸರಿ ಓದಿ. ನಿಮಗೆ 10th ಪಾಸ್ ಆಗಿದ್ದೀರಾ ಅನ್ನೋದಾದರೆ ಅದರ ಬೇಸಿಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದೆ. ಇದು ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಸಂಬಳವೂ ಚೆನ್ನಾಗಿದೆ. ಯಾರ್ಯಾರು ಅರ್ಹರಿದ್ದೀರಿ ಅರ್ಜಿ ಸಲ್ಲಿಸೋದು ಅಷ್ಟೇ ಅಲ್ಲದಲ್ಲೇ ಪರೀಕ್ಷೆಗೆ ತಯಾರಿ ನಡೆಸಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಬಟನ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.